ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 2 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಲಾಗಿದೆ. ವಿದ್ಯಾರಣ್ಯಪುರ ಎಂಎಸ್ ಪಾಳ್ಯದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಎಂಎಸ್ ಪಾಳ್ಯದ ಎಕೆ ಎಂಟರ್ಪ್ರೈಸಸ್ ಶಾಪ್ನಲ್ಲಿ ಈ ಘಟನೆ ನಡೆದಿದೆ. 2 ಕೋಟಿ ರೂಪಾಯಿ ಹಣ ಕನ್ವರ್ಟ್ ಮಾಡಿಸಿಕೊಳ್ಳಲು ಬಂದಂತಹ ಸಂದರ್ಭದಲ್ಲಿ ಹಣವನ್ನು ರಾಬರಿ ಮಾಡಲಾಗಿದೆ. ಕೆಂಗೇರಿಯ ಶ್ರೀಹರ್ಷ ಹಣವನ್ನು ಕಳೆದುಕೊಂಡಂತಹ ವ್ಯಕ್ತಿ 2 ಕೋಟಿ ರೂಪಾಯಿ ಹಣವನ್ನು ಕಳೆದುಕೊಂಡು ಈಗ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಏರಿದ್ದಾರೆ ಶ್ರೀಹರ್ಷ. ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಒಟ್ಟು 3 ಜನರ ವಿರುದ್ಧ ಈಗ FIR ದಾಖಲಾಗಿರುವಂಥದ್ದು. ಹಾಗಾದರೆ ಶ್ರೀಹರ್ಷ ಹೇಗೆ ಹಣವನ್ನು ತಂದರು, ಹಣ ತಂದಂತಹ ಸಂದರ್ಭದಲ್ಲಿ ಏನಾಯಿತು ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಶ್ರೀಹರ್ಷ ಹೊಸ ಕಂಪನಿಗೆ ಅಂಥೇಳಿ ಜಪಾನ್ನಿಂದ ಒಂದು ಯಂತ್ರ ಬೇಕಿತ್ತಂತೆ. ಹೀಗಾಗಿ 2 ಕೋಟಿ ಹಣವನ್ನು ಕನ್ವರ್ಟ್ ಮಾಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ರು. ಈ ವೇಳೆ ಸ್ನೇಹಿತರ ಮೂಲಕ ಬೆಂಜಮಿನ್ ಹರ್ಷ ಎಂಬಾತನ ಪರಿಚಯ ಆಗುತ್ತೆ. ಜೂನ್ 25ರ ಮಧ್ಯಾಹ್ನ ಬೆಂಜಮಿನ್ ಭೇಟಿ ಆಗ್ತಾರೆ ಶ್ರೀಹರ್ಷ. ಎಕೆ ಎಂಟರ್ಪ್ರೈಸಸ್ ಶಾಪ್ನಲ್ಲಿ ಇಬ್ಬರ ಭೇಟಿಯಾಗುತ್ತೆ. ಬಳಿಕ ಬೆಂಜಮಿನ್ ಮತ್ತು ಇಬ್ಬರು ಸ್ನೇಹಿತರು ಹಣ ಎಣಿಕೆಯನ್ನು ಮಾಡ್ತಾ ಇರ್ತಾರೆ. ಇದೇ ವೇಳೆ 6 ರಿಂದ 7 ಜನ ಆಗಂತಕರು ಶಾಪ್ಗೆ ಎಂಟ್ರಿ ಕೊಡ್ತಾರೆ. ಚಾಕುವಿನಿಂದ ಶ್ರೀಹರ್ಷ ಮೇಲೆ ಹಲ್ಲೆ ಮಾಡಿ ಹಣದ ಸಮೇತ ಎಸ್ಕೇಪ್ ಆಗಿದ್ದಾರೆ. ದರೋಡೆಯ ಬಗ್ಗೆ ವಿದ್ಯಾರಣ್ಯಪುರ ಠಾಣೆಗೆ ಶ್ರೀಹರ್ಷ ದೂರನ್ನು ಕೊಟ್ಟಿದ್ದಾರೆ. ರಾಬರಿ ಬಗ್ಗೆ ಬೆಂಜಮಿನ್, ಹರ್ಷ ಮತ್ತು ಇತರರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನರಸಿಂಹಮೂರ್ತಿ. ಈ ರಾಬರಿ ಹೇಗೆ ನಡೀತು, ಜೊತೆಗೆ ರಾಬರಿ ಮಾಡಿರೋರ ಬಗ್ಗೆ ಏನಾದರೂ ಪೊಲೀಸರ ತನಿಖೆಯಲ್ಲಿ ಹಿಂಟ್ ಸಿಕ್ಕಿದೆಯಾ ಅಂಥೇಳಿ? ಪ್ರೇಮ್ 25ರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಶ್ರೀಹರ್ಷ ಅಂತೇಳಿ ಈತ ಬೆಂಗಳೂರಿನ ಕೆಂಗೇರಿ ನಿವಾಸಿ. ಈತ ಇಂಜಿನಿಯರಿಂಗನ್ನು ಮಾಡ್ಕೊಂಡಿದ್ದಾನೆ ಮತ್ತು ತನ್ನ ಬಿಸ್ನೆಸ್ಗಾಗಿ ಈ ಜಪಾನ್ನಿಂದ ಒಂದು ಯಂತ್ರವನ್ನು ತರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ 2 ಕೋಟಿ ಹಣವನ್ನು ಡಾಲರ್ ಆಗಿ ಕನ್ವರ್ಟ್ ಮಾಡಬೇಕಿರುತ್ತೆ. ಹೀಗಾಗಿ ಆಗ ಈ ಬೆಂಜಮಿನ್ ಹರ್ಷ ಅಂತೇಳಿ ಒಬ್ಬಾತನ ಪರಿಚಯವಾಗುತ್ತೆ. ಆತನನ್ನು ಮೀಟ್ ಮಾಡೋದಕ್ಕೆ ಅಂತೇಳಿ ಇದು ಬೆಂಗಳೂರಿನ MS ಪಾಳ್ಯದ ಎಕೆ ಎಂಟರ್ಪ್ರೈಸಸ್ ಅಂತೇಳಿ ಇದೊಂದು ಸೇಲು, ಪರ್ಚೇಸು, ಲೀಸು ಈ ರೀತಿಯಾದಂತಹ ಕೆಲಸವನ್ನು ನಿರ್ವಹಿಸುವಂತಹ ಒಂದು ಶಾಪ್ ಇದು. ಆ ಒಂದು ಶಾಪ್ಗೆ ಈ ಶ್ರೀಹರ್ಷನನ್ನು ಈ ಬೆಂಜಮಿನ್ ಹರ್ಷ ಕರೆಸ್ಕೊಳ್ತಾನೆ. ಅದಾದ ಬಳಿಕ ಇದೇ ಅಂಗಡಿಯಲ್ಲಿ 2 ಕೋಟಿ ಹಣವನ್ನು ಈ ಬೆಂಜಮಿನ್ ಹರ್ಷ ಮತ್ತು ಆತನ ಸ್ನೇಹಿತರು ಎಣಿಕೆಯನ್ನು ಮಾಡ್ತಿರ್ತಾರೆ. ಎಣಿಕೆ ಮಾಡಿ ಮುಗಿದಿರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ 6 ಮಂದಿ ಒಳಗೆ ನುಗ್ತಾರೆ. ಒಳಗೆ ನುಗ್ಗಿ ಕುತ್ತಿಗೆಗೆ ಚಾಕುವನ್ನು ಇಡ್ತಾರೆ. ಮತ್ತು ಈ ಬೆಂಜಮಿನ್ ಹರ್ಷ ಮತ್ತು ಆತನ ಇಬ್ಬರು ಸ್ನೇಹಿತರನ್ನು ಕೂಡ ಹಾಕ್ತಾರೆ. ಅದಾದ ಬಳಿಕ ಈ ಶ್ರೀಹರ್ಷನಿಗೆ ಚಾಕುವನ್ನು ಇಟ್ಟು ಹೆದರಿಸಿ ಅಲ್ಲಿದ್ದಂತಹ 2 ಕೋಟಿ ಹಣವನ್ನು ಎತ್ಕೊಂಡು ಪರಾರಿ ಆಗ್ತಾರೆ. ಆ ಬಳಿಕ ಬೆಂಜಮಿನ್ ಹರ್ಷ ಮತ್ತು ಈ ಶ್ರೀಹರ್ಷ ಇಬ್ಬರು ಕೂಡ ಆಚೆ ಬಂದಂತಹ ಸಂದರ್ಭದಲ್ಲಿ ಈ ಬೆಂಜಮಿನ್ ಹರ್ಷ ಮತ್ತು ಆತನ ಸ್ನೇಹಿತರು ಕೂಡ ಹೊರಗೆ ಓಡೋಗುವ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಇದೀಗ ಶ್ರೀಹರ್ಷ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿರೋದು. ಇದೀಗ ದೂರಿನ ಆಧಾರದ ಮೇಲೆ ವಿದ್ಯಾರಣ್ಯಪುರ ಪೊಲೀಸರು ಈ ಬೆಂಜಮಿನ್ ಹರ್ಷ ಮತ್ತು ಇಬ್ಬರನ್ನು ಇದೀಗ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಮತ್ತು ಈಗಾಗಲೇ ರಾಬರಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರ್ತಿರೋದೇನಂತ ಹೇಳಿದ್ರೆ, ಇವರು ಈ ರೈಸ್ ಪುಲ್ಲಿಂಗ್ ರೀತಿಯ ದಂಧೆ ನಡೆಯುತ್ತಲ್ಲ, ಅದೇ ರೀತಿಯಾಗಿ ಹಣವನ್ನು ಹೊಂದಿಸುವ ಉದ್ದೇಶದಿಂದ ಈತನನ್ನು ಕರೆತಂದು ಹಣವನ್ನು ಹೊಂದಿಸಿದ್ದಾರೆ. 2 ಕೋಟಿ ಎಷ್ಟು ರಾಬರಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸ್ತಿದ್ದಾರೆ. ಅಸಲಿಗೆ 2 ಕೋಟಿ ಇತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಬೇಕಿದೆ. ಈಗಾಗಲೇ CCTVಯ DVR ಅನ್ನು ಸಹ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತು ಆ ಬೆಂಜಮಿನ್ ಏನಿದ್ದಾನೆ ಆತನನ್ನು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಾಗ್ತಿದೆ. ಈತ ಶ್ರೀಹರ್ಷ ಎಲ್ಲೆಲ್ಲಿಂದ ದುಡ್ಡು ತಂದಿದ್ದ ಆ 2 ಕೋಟಿ ಅದರ ಹಿನ್ನೆಲೆಯನ್ನು ಸಹ ಪರಿಶೀಲನೆಯನ್ನು ನಡೆಸುವ ಕೆಲಸವನ್ನು ಮಾಡಲಾಗ್ತಿದೆ. ಒಟ್ಟಿನಲ್ಲಿ ಹಾಡಹಗಲೇ ಬೆಂಗಳೂರಿನಲ್ಲಿ 2 ಕೋಟಿ ಹಣ ರಾಬರಿ ಏನಿದೆ ಇದು ನಿಜಕ್ಕೂ ಒಂದು ರೀತಿ ಆತಂಕ, ಗಾಬರಿಯನ್ನು ಹುಟ್ಟಿಸುವಂತಹ ವಿಚಾರ. ಈ ಶ್ರೀಹರ್ಷನಿಗಾದರೂ ಒಂದು ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಈ ರೀತಿಯಾದಂತಹ ಒಂದು ಅಂಗಡಿಯಲ್ಲಿ ಈ ಹಣವನ್ನು ಎಕ್ಸ್ಚೇಂಜ್ ಮಾಡ್ಸೋಕ್ಕಾಗುತ್ತಾ, ಅದನ್ನು ಡಾಲರ್ ರೂಪಕ್ಕೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ, ಅದಕ್ಕೆ ಆದಂತಹ ಸಂಸ್ಥೆಗಳಿದ್ದಾವೆ ಅಂತ ಕಡೆ ಹೋಗಿ ಹಣವನ್ನು ಈತ ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು. ಆದರೆ ಆತ ಹೀಗೆ ಮಾಡದೆ ಇದೀಗ MS ಪಾಳ್ಯಕ್ಕೆ ಬಂದು ತನ್ನ ಹಣವನ್ನು ಕಳ್ಕೊಂಡಿರೋದು. ಪ್ರೇಮ್. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ. ಜನನಿಬಿಡ ಪ್ರದೇಶದಲ್ಲಿಯೇ ಈ ರಾಬರಿ ಆಗಿದೆ. ನೋಡೋಣ, ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಅಸಲಿಯತ್ ಏನು ಅನ್ನೋದು ಗೊತ್ತಾಗಬೇಕಿದೆ.